ಯಾರ್ದೋ ಪ್ರಾಣಕ್ಕೆ ನಿನ್ನ ಪ್ರಾಣ ಹೋಗ್ತಾ ಇದೆ. ಅಪ್ಪಪ್ಪ ಅಂದ್ರೆ ನಾನು ಇನ್ನೆಷ್ಟು ದಿವಸ ಬದುಕಿರ್ಬೋದು? 1 ವರ್ಷ, 2 ವರ್ಷ, 5 ವರ್ಷ, 10 ವರ್ಷ. ಅಕಸ್ಮಾತ್ ನಿನಗೇನಾದ್ರೂ ಆಗ್ಬಿಟ್ರೆ ಈಗಲೇ ಹೊರಟು ಬಿಡ್ಬೋದು. ಪ್ರಶ್ನೆ ಅದಲ್ಲ. ಪ್ರಶ್ನೆ ಏನು ಗೊತ್ತ? ಹೆತ್ತವ್ರ ಕಣ್ಣೆದುರುಗಡೆ ಮಕ್ಕಳು ನಗ್ನಗ್ತಾ ಓಡಾಡಿದ್ರೆ ಅದನ್ನ ಹೆತ್ತವ್ರು ನೋಡಿ ಸಂತೋಷವಾಗಿ ಪ್ರಾಣ ಬಿಡ್ತಾರೆ. ಆಗ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಸದ್ಗತಿ ಸಿಗುತ್ತೆ, ಸ್ವರ್ಗ ಸಿಗುತ್ತೆ. ಇದೇ ಈ ಮುದಿ ಜೀವಗಳ ಆಸೆ ಪಡುತ್ತೆ. ಈ ಮುದಿ ಜೀವಗಳ ಸಂಕಟ ಏನ್ ಗೊತ್ತ? ಒಂಥರ ಸ್ವಾರ್ಥ ಇದ್ದಾಗೆ. ಹಾಗಿದ್ರೆ ಸದ್ಗತಿ, ಸ್ವರ್ಗ, ಗೌರವ ನನಗೆ ಸಿಗಲ್ಲಪ್ಪ. ನಿಮ್ಮಿಂದ ಕಿತ್ಕೊಂಡು ಹೋಗ್ತಾ ಇದ್ದೀನಿ. ತಪ್ಪೆಲ್ಲ ನಿಮ್ದೆ. ತುಂಬಾ ಒಳ್ಳೆತನ ಮೈಗೂಡಿಸ್ಕೊಟ್ಬಿಟ್ರಿ. ನಿಮ್ಮಂತೆ ನಾನು, ನಿಮ್ಮದೇ ಬುದ್ಧಿ. ನಾನು ಹೊಗಳ್ಕೋತಿಲ್ಲಪ್ಪ. ನಿಮ್ಮಂತ ಅಪ್ಪ ಯಾರಿಗೂ ಸಿಗಲ್ಲ. ಅಪ್ಪ, ನನ್ನ ಕಣ್ಣಿಗೊಂದು ಮುದ್ದು ಕೊಡ್ತೀರಾ? ನಿದ್ದೆ ಮಾಡಬೇಕು ಅನ್ನಿಸ್ತಿದೆ. ಯಾವ ಥರ ನಿದ್ದೆಯನ್ನು ಬಯಸ್ತೀಯಮ್ಮ? 2 ಥರ ನಿದ್ದೆ ಇದೆ. ಎದ್ದು ಉಲ್ಲಾಸದಿಂದಿರೋ ಒಂದು ನಿದ್ದೆ, ಇನ್ನೊಂದು ಶಾಶ್ವತವಾದ ನಿದ್ದೆ. ಸಾವಿತ್ರನ್ನ ಕಾಯ್ತೀಯ ಅನ್ಕೊಂಡಿದ್ದೀನಿ. ದಯವಿಟ್ಟು ಅವಳನ್ನ ಕೊಲ್ಬೇಡ. ನಿನ್ನ ಮಡ್ಲಲ್ಲಿ ಹಾಕಿದ್ದೀನಿ ಅವಳನ್ನ. ದಯವಿಟ್ಟು ಸಾವಿತ್ರನ್ನ ಉಳಿಸ್ಕೊಡು. ಯಾವ ನಿದ್ದೆ ಬಯಸ್ತೀಯ ಸಾವಿತ್ರಿ? ಎಲ್ರ ತರ ನಾನು ಕೇಳ? ಏನಮ್ಮ? ನಿಜ ಹೇಳ, ಸುಳ್ಳು ಹೇಳ? ಸಂತೋಷ ಕೊಡೋ ಸುಳ್ಳನ್ನೇ ಹೇಳಮ್ಮ. ಕಟುವಾದ ಸತ್ಯ ಬೇಡ. ನಾನು ನಿಮ್ಮನ್ನು ಬಿಟ್ಟು ಹೋಗ್ತಿದ್ದೀನಿ. ಇನ್ಯಾವತ್ತೂ ನಾನು ನಿಮ್ಮ ಕೈಗೆ ಸಿಗಲ್ಲಪ್ಪ. ಸಾವಿತ್ರಿಗೆ ಅವರಪ್ಪ ಸುಳ್ಳು ಹೇಳೋದನ್ನೇ ಕಲಿಸಿಲ್ಲ. ಸತ್ಯವಾದ ಮಾತನ್ನೇ ಹೇಳ್ತೀನಿ. ಬಿಲ್ ಮೇಲೆ ಕೂತು ಬಾಣ ಚಿಮ್ಮಿ ಮಾಯವಾಗಲೇಬೇಕು. ಈ ಉಸಿರಿನವರೆಗೂ ನೀನು ಬರ್ತೀಯ ಅಂತ ಕಾಯ್ತಾ ಇರ್ತೇನೆ. ನೀನು ಸುರಕ್ಷಿತವಾಗಿ ಬರಬೇಕು ಅನ್ನೋದೇ ನನ್ನ ಆಸೆ. ಆಶೀರ್ವಾದ ಮಾಡಿಪ್ಪ. ಸೂತ್ಕ ಶುರುವಾಗಿದೆಯಮ್ಮ. ಆಶೀರ್ವಾದ ಮಾಡೋ ಹಾಗಿಲ್ಲ, ಮಾಡೋ ಹಾಗಿಲ್ಲ.